ಕುಂಭರಾಶಿಯ ವರ್ಷ ಭವಿಷ್ಯವನ್ನು ನೋಡೋದಾದರೆ 7.5 ನಡೀತಾ ಇದೆ ನಿಮಗೆ. 2ರಲ್ಲಿ ಶನಿ ಇದ್ದಾನೆ, ಮೀನದಲ್ಲಿ ಶನಿ ಇರೋದ್ರಿಂದ ನಿಮಗೆ ಸ್ವಲ್ಪ ಕಷ್ಟ ಅಂತಂದರೆ ಹಾಗಲ್ಲ, ಏನು ಒಂಥರ ನೀವು ರಾಶ್ಯಾಧಿಪತಿನೇ ಆಗಿರೋದ್ರಿಂದ ನಿಮಗೆ ತೊಂದರೆ ಕೊಡಲ್ಲ. ಆದರೆ ಏನಾಗುತ್ತೆ ಅಂದರೆ ಸುಮ್ಮನೆ ಗಲಾಟೆಗಳು. ಈಗ ನೋಡಿ, ನಿಮ್ಮ ಮಗನ ಜೊತೆ ಜಗಳ ಆಗೋದು, ಅವನ ಮಾತು ನಿಮ್ಗೆ ಹಿಡಿಸಲ್ಲ, ನಿಮ್ಮ ಮಾತು ಅವನಿಗೆ ಹಿಡಿಸಲ್ಲ, ಮನೆಯಲ್ಲಿ ಗಲಾಟೆಗಳು ಆಗ್ತಾ ಇರ್ತಕ್ಕಂಥದ್ದು. ಆಮೇಲೆ ನೀವೇನಾದ್ರು ಒಂದು ಸರ್ಕಾರಿ ಕೆಲಸಗಳೇನಾರು ಇವಾಗ ಏನೋ ಒಂದು ಅಪ್ರೂವ್ ಆಗಬೇಕಾಗಿರುತ್ತೆ, ಅದೆಲ್ಲ ಆಗೋದಿಲ್ಲ, ತಡೆ ಆಗ್ತಕ್ಕಂಥದ್ದು. ಏನೋ ಎಲ್ಲ ಇದ್ರೂ ಎಲ್ಲ ಇರುತ್ತೆ ನಿಮ್ಮ ಹತ್ರ, ಏನೂ ಮಾಡೋಕ್ಕಾಗಲ್ಲ. ಆ ಥರ ಸ್ಥಿತಿ ನಿಮಗೆ ತಂದು ಕೊಟ್ಬಿಡ್ತಕ್ಕಂಥದ್ದು ಆಗುತ್ತೆ. ನೀವು ಏನು ಮಾಡಿ ಗೊತ್ತಾ, ಇದಕ್ಕೆ ಮುಖ್ಯವಾಗಿ ಮಾಡಬೇಕಾಗಿರೋದು ಪ್ರತಿ ಸೋಮವಾರ ರುದ್ರಾಭಿಷೇಕ ಮಾಡ್ತಕ್ಕಂಥದ್ದು. ನನಗೆ ಅವೆಲ್ಲ ಮಾಡೋಕ್ಕಾಗಲ್ಲ ಅಂದರೆ ಮನೆಯಲ್ಲೇ ಒಂದು ಬಟ್ಲಿನಲ್ಲಿ ನಿಮ್ಮಲ್ಲಿ ಈಶ್ವರ ಲಿಂಗ ಇರುತ್ತಲ್ವ, ಅದನ್ನು ಇಟ್ಕೊಂಬಿಡಿ. ಲಿಂಗ ಇಟ್ಕೊಂಡ್ಬಿಟ್ಟು ನಿಮಗೆ ಓಂ ನಮಃ ಶಿವಾಯ ಬರುತ್ತೆ. ಶುದ್ಧವಾದ ನೀರು ಹಿಡ್ಕೊಂಬಂದು ಒಂದು ಲೋಟದಲ್ಲಿ ಹಿಡ್ಕೊಂಡು ಬಂದು ಓಂ ನಮಃ ಶಿವಾಯ ಅಂತ ಹೇಳ್ತಾ ಆ ಒಂದು ಲಿಂಗದ ಮೇಲೆ ಹಾಕಿ ಆ ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ಳಿ. ಇಲ್ಲದೆ ಹೋದರೆ ಕುಡಿದು ಬಿಡಿ. ಸಲೀಸಾಗಿ ಯಾವುದು ತಡೆ ಹಿಡ್ದಿರುತ್ತೋ ಅದೆಲ್ಲ ಆಗತ್ತೆ.